ನೀಟ್ ಅಕ್ರಮವನ್ನು ಖಂಡಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿದ್ಯಾರ್ಥಿಗಳು ಮಾಡಿರುವಂತಹ ಪ್ರೊಟೆಸ್ಟ್ ಇದು. ಸಾಕಷ್ಟು ವಿದ್ಯಾರ್ಥಿ ಸಂಘಟನೆಗಳು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾದರು. ಪ್ರಶ್ನೆ ಪತ್ರಿಕೆ ಲೀಕ್ನಿಂದ 24 ಲಕ್ಷ ವಿದ್ಯಾರ್ಥಿಗಳು ಅವರ ಸ್ಥಿತಿ ಅತಂತ್ರವಾಗಿದೆ. ಎಐಡಿಎಸ್ಒ ವತಿಯಿಂದ ನಡೆದಿರುವಂತಹ ಪ್ರತಿಭಟನೆ ಜೊತೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಇದ್ರು. ಪ್ರಶ್ನೆ ಪತ್ರಿಕೆ ಲೀಕ್ನಿಂದಾಗಿ 24 ಲಕ್ಷ ವಿದ್ಯಾರ್ಥಿಗಳ ಜೀವನ ಅತಂತ್ರ ಆಗಿದೆ. ಇದರ ಹಿಂದೆ ಕೋಚಿಂಗ್ ಸೆಂಟರ್ಗಳ ಮಾಫಿಯಾ ಅಡಗಿದೆ. ಹಾಗೆಯೇ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಆಗ್ರಹವನ್ನು ಮಾಡಿದ್ದಾರೆ. ಕೂಡಲೇ NTA ರದ್ದುಪಡಿಸುವಂತೆ ಒತ್ತಾಯ ಹೆಚ್ಚಾಗ್ತಾ ಇದೆ. ಜೂನ್ 21ರಂದು ಮತ್ತೊಮ್ಮೆ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಎಕ್ಸಾಮ್ ಇದೆ ಜೂನ್ 21ನೇ ತಾರೀಕು. ವಿದ್ಯಾರ್ಥಿಗಳು ಒತ್ತಡದಲ್ಲೇ ಇರುವಂತಾಗಿದೆ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. NTA ರದ್ದುಪಡಿಸಿ ಅಂತೇಳಿ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನೀಟ್ ಸ್ಕ್ಯಾಮ್ ಏನ್ ನಡೀತಾ ಇದೆ, ಇದು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಶುರುವಾದಾಗಿಂದ ಕೂಡ ಈ ಪ್ರಕ್ರಿಯೆ ಶುರು ಆಗ್ಬಿಟ್ಟಿದೆ. ಯಾವ ಮಟ್ಟಕ್ಕಂದ್ರೆ 2022ರಲ್ಲೂ ಸ್ಕ್ಯಾಮ್ ಆಯ್ತು, 2024ರಲ್ಲೂ ಆಯ್ತು, ಈಗ 2026ನಲ್ಲೂ ಆಗಿದೆ. ಮೇ 3ನೇ ತಾರೀಕು ಯಾವಾಗ ನೀಟ್ ಎಕ್ಸಾಮ್ ಬರೆದ್ರು ಸ್ಟೂಡೆಂಟ್ಸ್, ಅದಕ್ಕಿಂತ ಮುಂಚೆನೇನೆ ಪೇಪರ್ ಲೀಕ್ ಆಗ್ತಾ ಇದೆ, ಕ್ವಶನ್ಸ್ ಗಳು ಹೊರಗಡೆ ಬರ್ತಾ ಇದೆ ಅನ್ನೋ ಸುದ್ದಿ ಎಲ್ಲರ ಮಧ್ಯನೂ ಇತ್ತು. ಆಗ್ಲೂ ಕೂಡ ಸೆಂಟ್ರಲ್ ಗವರ್ಮೆಂಟ್ ಎಜುಕೇಶನ್ ಮಿನಿಸ್ಟರು ಯಾವುದೇ ಕ್ರಮನ ತಗೊಳ್ಳಿಲ್ಲ. ಯಾರು ಏನಾದ್ರೂ ಮಾಡ್ಕೊಳ್ಳಿ, ನಮ್ಮ ಟ್ಯೂಷನ್ ಮಾಫಿಯಾನ ಕಂಟಿನ್ಯೂ ಮಾಡ್ತೀವಿ ಅನ್ನೋ ಆಟಿಟ್ಯೂಡ್ ಅಲ್ಲಿ ಎಕ್ಸಾಮ್ಸ್ ಅನ್ನ ಕಂಟಿನ್ಯೂ ಮಾಡಿದ್ರು. ಎಕ್ಸಾಮ್ ಆಗಿದ ನಂತರದಲ್ಲಿ ಅವ್ರು ಹೇಳ್ತಾರೆ ಪೇಪರ್ ಪೂರ್ತಿಯಾಗಿ ಲೀಕ್ ಆಗೋಗಿದೆ, ಅದಕ್ಕೆ